ನೋಡ್ತಾ ಇದ್ದೀರಲ್ಲ, ಈ ಸುಂದರವಾದ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಅಲ್ವಾ. ಟ್ರೆಡಿಷನಲ್ ಲುಕ್ಕಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮ್ಯಾಚಿಂಗ್ ಡ್ರೆಸ್ ಕಲರ್ ನಾವು ಮಾಡ್ಕೊಬೋದು. ನೋಡಿ, ಈ ಇಯರಿಂಗ್ಸು ಮತ್ತೆ ನೆಕ್ಲೆಸ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವತ್ತು ನೆಕ್ಲೆಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಯರಿಂಗ್ಸ್ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ತ್ರಿಶೂಲ್ ನಂದಿ ಕಲೆಕ್ಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಸುಂದರವಾದ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ಸು ತುಂಬ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ ಲುಕ್ಕಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮ್ಯಾಚಿಂಗ್ ಕಲರ್ ನಾವೇ ಮನೇಲೇ ರೆಡಿ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಮಧ್ಯದಲ್ಲಿ ಅರ್ಥ ಆಗೋದಿಲ್ಲ ಹೇಗೆ ಮಾಡೋದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಶಾರ್ಟ್ ಸರ ನೆಕ್ಲೆಸ್ ಮಾಡೋದಕ್ಕೆ ನಾನು ಈ ಥರ ಪೆಂಡೆಂಟ್ ತೊಗೊಂಡಿದ್ದೀನಿ. ಕಲರ್ ಪೆಂಡೆಂಟ್ ಇದೆ. ಆಮೇಲೆ ಚೈನ್ ತೊಗೊಂಡಿದ್ದೀನಿ. ಜಂಪ್ ರಿಂಗು ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ. ಆಮೇಲೆ ಲಾಕರು, ಟ್ವಿಸ್ಟರ್ ತೊಗೊಂಡಿದ್ದೀನಿ. ನನ್ನ ಹತ್ರ ಕಟ್ಟರ್ ಇಲ್ಲ, ಸೊ ಹಂಗಾಗಿ ನೈಲ್ ಕಟ್ ಯೂಸ್ ಮಾಡಿಬಿಟ್ಟು ಈ ರಿಂಗ್ನ ಕಟ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈ ಚೈನ್ನ ಸ್ಮಾಲ್ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ. ಸ್ಮಾಲ್ ಸೈಜಿಗೆ ಪೆಂಡೆಂಟು ಸ್ವಲ್ಪ ಹತ್ತತ್ರ ಬರೋ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಒಂದು 5 ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ, ಸ್ಮಾಲ್ದು. ಈಗ ಇದಕ್ಕೆ ಪೆಂಡೆಂಟ್ ಜಾಯಿನ್ ಮಾಡ್ಕೊತಾ ಹೋಗೋಣ. ನೋಡಿ, ಪೆಂಡೆಂಟ್ ತೊಗೊಂಡಿದ್ದೀನಿ ನಾನು. ಈಗ ಈ ಜಂಪ್ ರಿಂಗ್ನ ಈ ಥರ ಓಪನ್ ಮಾಡಿಕೊಂಡು ಈ ಪೆಂಡೆಂಟ್ ಇದೆಯಲ್ಲ, ಈ ಪೆಂಡೆಂಟ್ ಒಳಗಡೆ ಈ ಥರ ಹಾಕ್ಕೊಬೇಕು. ನೋಡಿ, ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಸ್ಮಾಲ್ದು ಚೈನ್ ಕಟ್ ಮಾಡ್ಕೊಂಡಿದ್ವಲ್ಲ, ಈ ಚೈನ್ನ ಇದ್ರೊಳಗಡೆ ನಿಧಾನಕ್ಕೆ ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ಇದನ್ನು ಈಗ ಜಾಯಿನ್ ಮಾಡ್ಕೊತಾ ಹೋಗೋಣ. ನೆಕ್ಸ್ಟು ಈ ಕಡೆನೂ ಅಷ್ಟೇ ಸೇಮ್ ಜಂಪ್ರಿಂಗ್ ತಗೊಂಡು ಈ ಥರ ಇದನ್ನು ಸ್ವಲ್ಪ ಥರ ಸ್ಟ್ರೈಟ್ ಮಾಡಿಕೊಂಡು ಈ ಪೆಂಡೆಂಟ್ ಏನಿತ್ತೋ ಈ ಪೆಂಡೆಂಟ್ ಒಳಗಡೆ ಥರ ಹಾಕ್ಕೊಂಡು ಈ ಕಡೆ ಏನು ಪೆಂಡೆಂಟ್ ಲಾಕ್ ಓಪನ್ ಇತ್ತಲ್ವ, ಈ ಥರ ಹಾಕ್ಕೊಂಡು ಇದನ್ನು ಈಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಎಲ್ಲ ಪೆಂಡೆಂಟ್ಸ್ಗಳನ್ನ ಮಾಡ್ಕೊತೀನಿ. ನೋಡಿ, ಈ ಥರ ನಾನು ಪೆಂಡೆಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. 3 ಪೆಂಡೆಂಟಾಗಿ ಇದನ್ನು ಈಗ ಇದಕ್ಕೆ ಜಾಯಿನ್ ಮಾಡೋಣ, ಇದಕ್ಕೆ ಜಾಯಿನ್ ಮಾಡೋಣ.
ಸೇಮ್ ಇದೇ ಥರನೇ ಈ ಥರ ಜಂಪ್ರಿಂಗ್ ತಗೊಂಡು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ಇದೇನು ಇದನ್ನು ಲಾಕ್ ಮಾಡಿದ್ವಲ್ವ ಇದನ್ನು ಇದ್ರೊಳಗಡೆ ಈ ಥರ ತಗೊಂಡು ಈ ಚೈನ್ ಕಟ್ ಮಾಡ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಈ ಚೈನ್ನ ಥರ ಹಾಕ್ಕೊಂಡು ಸ್ವಲ್ಪ ಥರ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದೇ ರೀತಿಯೇ ಈ ಜಂಪ್ರಿಂಗ್ನ ಸ್ವಲ್ಪ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಇದನ್ನು ಇದ್ರೊಳಗಡೆ ಈ ಥರ ತಗೊಂಡು ಇಲ್ಲಿ ಚೈನ್ ಇದೆಯಲ್ಲ ಈ ಚೈನ್ನ ಇದ್ರೊಳಗಡೆ ಸ್ವಲ್ಪ ಜಾರುತ್ತೆ ನೋಡಿ, ಈ ಚೈನ್ ಒಳಗಡೆ ಹಾಕ್ಬಿಟ್ಟು ಥರ ಲಾಕ್ ಮಾಡೋದು. ನೋಡಿ ಸ್ವಲ್ಪ ಹತ್ತತ್ರನೇ ಥರ ಲಾಕ್ ಮಾಡೋದು. ನೋಡಿ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಕಡೆ ಒಂದು ಚೈನು ಇದೇ ಥರ ಈ ಕಡೆ ಚೈನ್ ಹಾಕ್ಕೊತೀನಿ. ಬನ್ನಿ ಈಗ ಹಾಕೋದು ಅಂತ ನೋಡೋಣ. ಸೇಮ್ ಇದೇ ಥರನೇ ಜಂಪ್ರಿಂಗ್ ಈ ಥರ ಓಪನ್ ಮಾಡ್ಕೊಂಡು ಪೂರ್ತಿ ಇದೇನು ಲಾಸ್ಟ್ ಇದೆಯಲ್ವಾ ಇದಕ್ಕೆ ಈ ಥರ ಹಾಕ್ಕೊಂಡು ಈ ಲಾಸ್ಟ್ ಬಿಗ್ ಚೈನ್ ಕಟ್ ಮಾಡ್ಕೊಂಡಿದ್ನಲ್ವ ಇದನ್ನು ಈ ಥರ ಲಾಕ್ ಹಾಕ್ಬಿಟ್ಟು ಇದರೊಳಗಡೆ ಈ ಥರ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊತೀನಿ. ನೋಡಿ ಇದೇ ಥರನೇ ಈ ಕಡೆನೂ ಹಾಕ್ಕೊಳ್ಳೋಣ. ನೋಡಿ ನಾನು ಎರಡು ಕಡೆನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡೆ ಲಾಸ್ಟ್ ಚೈನಿಗೆ ಈ ಥರ ಜಂಪ್ರಿಂಗ್ ತಗೊಂಡು ಸ್ವಲ್ಪ ಇದು ಲಾಕರ್ ಇದೆಯಲ್ಲ ಲಾಕರ್ನ ಇದ್ರೊಳಗಡೆ ಹಾಕ್ಕೊಂಡು ಈ ಥರ ಈ ಚೈನ್ ಲಾಸ್ಟ್ ಚೈನ್ ಏನಿದೆಯೋ ಈ ಚೈನು ಇದ್ರೊಳಗಡೆ ಲಾಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ನೆಕ್ಸ್ಟ್ ಈ ಕಡೆ ಈ ಲಾಕು ಈ ಸಣ್ಣ ಚೈನ್ ಒಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಈ ಜಂಪ್ ರಿಂಗ್ನೇ ಬಳಸ್ಕೊಂಡು ಲಾಕ್ ಮಾಡ್ಕೊತೀನಿ. ನೋಡಿ ಇದನ್ನು ಸ್ವಲ್ಪ ಹಿಂಗೆ ಓಪನ್ ಮಾಡಿಕೊಂಡು ಈ ಜಂಪ್ ರಿಂಗ್ನೇ ಈ ಥರ ಲಾಕರ್ ಥರ ಮಾಡ್ಕೊತೀನಿ. ನೋಡಿ ಈ ಥರ 3 ಲೇಯರ್ಸ್ದು ಲಾಕ್ ಮಾಡ್ಕೊತೀನಿ. ನನ್ನ ಹತ್ರ ಇರೋ ಪ್ರಾಡಕ್ಟ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇದು ಲಾಸ್ಟ್ ಏನಿದೆಯೋ ಲಾಸ್ಟ್ ಹುಕ್ಕಿಗೆ ಈ ಥರ ಹಾಕಿದರೆ
ಶಾರ್ಟ್ ಚೈನ್ ರೆಡಿ ಆಯಿತು. ನೋಡಿ, ಇದನ್ನು ನಮ್ಮದು ನೆಕ್ ಸೈಜ್ ಏನಿದೆಯೋ ಆ ನೆಕ್ ಸೈಜಿಗೆ ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಸಿಂಪಲಾಗಿ ಈ ಥರ ರೆಡಿ ಮಾಡ್ಕೋಬೋದು. ಟ್ರೆಡಿಷ್ನಲ್ ಲುಕ್ಕಿಗೆ, ಈ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಸ್ಟ್ಯಾಂಡಿಂಗ್ ಆಗಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಫಂಕ್ಷನ್ಸ್ ವೇರ್ಗೆಲ್ಲ ಮ್ಯಾಚಿಂಗ್ ಮಾಡ್ಕೋಬೋದು. ನೋಡಿ, ಈ ಥರ ಸಿಂಪಲಾಗಿ ಮನೇಲೆ ಮಾಡ್ಕೋಬೋದು. ಈ ಥರ ಇಯರಿಂಗ್ಸು ನಾನು ಈ ಸರ ಮ್ಯಾಚಿಂಗ್ ಅಂತ ರೆಡಿ ಮಾಡಿದ್ದೀನಿ. ಈ ಇಯರಿಂಗ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ನಾವು ಮನೇಲೆ ಇಯರಿಂಗ್ಸು ಮ್ಯಾಚಿಂಗ್ ಸರ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟ್ರೆಡಿಷ್ನಲ್ ಲುಕ್ಕಿಗೂ ಇನ್ನೂ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.